ಹಿಮಾಲಯ ಪರ್ವತದ ಮಡಿಲಲ್ಲಿ ಮಹಾದೇವನು ಗಾಢ ತಪಸ್ಸಿನಲ್ಲಿ ಲೀನರಾಗಿದ್ದರು. ಲೋಕದ ಯಾವ ವಿಷಯವೂ ಅವರಿಗೆ ಸ್ಪರ್ಶಿಸದಂತೆ ಅವರು ಧ್ಯಾನದಲ್ಲಿದ್ದರು. ಇವರೇ ಮಹಾದೇವ, ನನ್ನ ಹೃದಯದ ದೇವರು. ಇವರ ಸೇವೆಯೇ ನನ್ನ ಧರ್ಮ. ನಿಮ್ಮ ಸೇವೆಗೆ ಬಂದಿದ್ದೇನೆ. ನಿಮ್ಮ ತಪಸ್ಸಿಗೆ ಅಡಚಣೆ ಆಗ್ಬಾರ್ದು. ಆದಾದ್ರೆ ನಿಮ್ಮ ನೆರಳಾಗಿ ನಿಂತ್ಕೊಳ್ಳಲು ಅನುಮತಿ ನೀಡಿ. ಕನ್ಯೆ, ನಾನು ತ್ಯಾಗಿ. ಲೋಕದ ಬಂಧನೆಗಳೆಲ್ಲವನ್ನೂ ತ್ಯಜಿಸಿದ್ದೇನೆ. ನನ್ನ ಜೀವನದಲ್ಲಿ ಪ್ರೇಮಕ್ಕೂ ಸ್ಥಾನವಿಲ್ಲ. ಪ್ರಭು, ಪ್ರೇಮ ಎಂದರೆ ಬಂಧನವಲ್ಲ, ಅದು ಶಕ್ತಿ. ನಿಮ್ಮ ಶಿವತ್ವಕ್ಕೆ ನನ್ನ ಶಕ್ತಿಯೇ ಪೂರ್ಣತೆ ಕೊಡುತ್ತದೆ. ಪಾರ್ವತಿಯ ದೃಢ ನಿಶ್ಚಯ ಮತ್ತು ಶುದ್ಧ ಭಕ್ತಿಯು ಶಿವನ ಮನಸ್ಸನ್ನು ಸ್ಪರ್ಶಿಸಿತು. ಆದರೆ ಮಹಾದೇವನು ಆಕೆಯ ಭಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಕನ್ಯೆ, ಆ ಶಿವನು ಯಾರು ಗೊತ್ತಾ? ಶ್ಮಶಾನದಲ್ಲಿ ವಾಸಿಸುವ ಯೋಗಿ. ಅವನನ್ನು ಮದುವೆಯಾಗಲು ಯೋಚಿಸುತ್ತೀಯಾ? ನೀವ್ ಯಾರಾಗಿರಲಿ, ನನ್ನ ಪ್ರಭುವಿನ ಬಗ್ಗೆ ಅಪಮಾನವಾಗಿ ಮಾತಾಡಬೇಡಿ. ಅವರು ಜಗತ್ತಿನ ಅಧಿಪತಿ. ಅವರೇ ನನ್ನ ಜೀವನ. ಪಾರ್ವತಿ, ನಿಮ್ಮ ಭಕ್ತಿ ಶುದ್ಧವಾಗಿದೆ. ನಿನ್ನ ಪ್ರೇಮ ಶುದ್ಧ. ನೀನೇ ನನ್ನ ಶಕ್ತಿ. ಪ್ರಭು, ಆ ದಿನದಿಂದ ಶಿವಡ್ ಪಾರ್ವತಿಯ ದಿವ್ಯ ಪ್ರೇಮ ಪ್ರಾರಂಭವಾಯಿತು. ಅದು ಕೇವಲ ಪ್ರೇಮವಲ್ಲಾದ್, ಅದು ಶಿವ ಮತ್ತು ಶಕ್ತಿಯ ಏಕತ್ವ. ಶಕ್ತಿ ಇಲ್ಲದೆ ಶಿವನು ಶವ. ನೀನೇ ನನ್ನ ಪೂರ್ಣತೆ, ಪಾರ್ವತಿ.